ವೆಲ್ಕಮ್ ಬ್ಯಾಕ್. ಕುಂಬಳಗೋಡು ಹತ್ರ ಗೋಡೌನ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿರ್ತಕ್ಕಂಥದ್ದು. ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ದಾಖಲಾಗಿದೆ. ಗೋಡೌನ್ನಲ್ಲಿ ಪರ್ಫ್ಯೂಮ್ ಅನ್ನ ಶೇಖರಿಸ್ತಾ ಇದ್ದಂತಹ ಸಲೀಂ ವಿರುದ್ಧ ಕೇಸ್ ದಾಖಲಾಗಿದೆ. ಆದರೆ ಕೇಸ್ ದಾಖಲಾಗ್ತಾ ಇದ್ದ ಹಾಗೇನೆ ಗೋಡೌನ್ ಮಾಲೀಕ ವಿಠಲ್ ಎಸ್ಕೇಪ್ ಆಗಿದ್ದಾರೆ. ಐಪಿಸಿ ಸೆಕ್ಷನ್ 420, 304, 467, 64 ಹಾಗೂ 67ರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಗೋಡೌನ್ನಲ್ಲಿ ಬಾಟ್ಲ್ಗಳನ್ನ ಜಜ್ಜಿ ಡ್ರಮ್ಗಳಲ್ಲಿ ಹಾಕಿದಾಗ ಕೆಮಿಕಲ್ ಬ್ಲಾಸ್ಟ್ ಆಗ್ತಾ ಇತ್ತಂತೆ. ಪೊಲೀಸರ ತನಿಖೆಯ ವೇಳೆ ಈ ಅಚ್ಚರಿಯ ಮಾಹಿತಿ ಬೆಳಕಿಗೆ ಬಂದಿದೆ. ಕೇವಲ 600 ರೂಪಾಯಿ ದುಡಿಮೆಗಾಗಿ ಇಲ್ಲಿ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೇವಲ 600 ರೂಪಾಯಿಗೋಸ್ಕರ ಪಾಪ ಬಡ ಕಾರ್ಮಿಕರು ಜೀವ ಕಳ್ಕೊಂಡಿದ್ದಾರೆ. ಏನ್ ಮಾಡ್ತಾ ಇದ್ರಂತ ಈ ಗೋಡೌನ್ ನಲ್ಲಿ? ಯಾಕೆ ಬೆಂಕಿ ಹೊತ್ಕೊಳ್ತು? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದ್ರೆ ನಿನ್ನೆ ಆಗಿರುವಂತ ಈ ಒಂದು ದುರಂತದ ಅಂದ್ರೆ ಆ ಪಕ್ಕದ ಒಂದು ಮೇಲ್ಗಡೆ ಇರುವಂತಹ ಒಂದು ದೃಶ್ಯವನ್ನ ನಾವು ಕೂಡ ಈಗ ತೋರಿಸ್ತೀವಿ. ಅಂದ್ರೆ ಯಾವ ರೀತಿಯಾಗಿ ಸ್ಫೋಟ ಸಂಭವಿಸಿದೆ ಅಂತ ಹೇಳಿ ಈಗ ದೃಶ್ಯದ ಸಹ ನೋಡ್ತಿರ್ಬೋದು. ಅಂದ್ರೆ ಮೇಲ್ಭಾಗದಿಂದ ದೃಶ್ಯ ಈ ರೀತಿಯಾಗಿ ಕಾಣಿಸುತ್ತೆ. ನಿಜಕ್ಕೂ ಕೂಡ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಯಾಕಂತಂದ್ರೆ ಪಕ್ಕದ ಮನೆಯಲ್ಲಿದ್ದಂತಹ ಕಿಟಕಿ ಗಾಜುಗಳು ಸೇರಿದಂತೆ ಡ್ರಮ್ಗಳು ಮತ್ತೆ ಸೋಲಾರ್ ಎಲ್ಲವೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಭಸ್ಮ ಆಗೋಗಿರುವಂಥದ್ದು ಮತ್ತೆ ಸುಟ್ಟು ಕರಕಲಾಗಿರುವಂಥದ್ದು. ಅಂದ್ರೆ ಘಟನೆಗೆ ಕಾರಣ ಅಂತಂದ್ರೆ ಅವರು ತುಂಬಿಸ್ತಿದ್ದಂತ ಅಂದ್ರೆ ಈ ರೀಫಿಲ್ಲಿಂಗ್ ಮಾಡ್ತಾ ಇದ್ರು. ಆ ಒಂದು ಪರ್ಫ್ಯೂಮ್ಗಳನ್ನ ಒಂದು ಡ್ರಮ್ಮಲ್ಲಿ ಹಾಕಿ ರೀಫಿಲ್ಲಿಂಗ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ಆಗಿದೆ ಅಂತ ಹೇಳಿ ಕೂಡ ಗೊತ್ತಾಗ್ತಿರುವಂಥದ್ದು. ಇನ್ನು ಈಗಾಗಲೇ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಲಾಗಿರುವಂಥದ್ದು. ಏನು ಜಾಗದ ಮಾಲೀಕರಾಗಿರುವಂತಹ ಏನು ವಿಠಲ್ ಅಂತ ಏನಿದ್ದಾರೆ ಅವರ ವಿರುದ್ಧ ಈಗಾಗಲೇ ಕೇಸನ್ನು ಕೂಡ ಈಗಾಗಲೇ ರಿಜಿಸ್ಟರ್ ಮಾಡಲಿರುವಂಥದ್ದು. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸದ್ಯ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವ ಕಾರಣಕ್ಕೋಸ್ಕರ ಇವರು ಇಲ್ಲಿ ಜಾಗವನ್ನ ಕೊಟ್ಟಿದ್ರು, ಅವರ ಪಾತ್ರನು ಇದರಲ್ಲಿ ಏನಾದರೂ ಇದೆಯಾ, ಅವರು ಕೂಡ ಏನಾದರೂ ಇದಕ್ಕೆ ಬಂಡವಾಳವನ್ನ ಹೂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಮೃತರ ಸಂಖ್ಯೆ ಕೂಡ ಈಗಾಗಲೇ 3 ಆಗಿರುವಂಥದ್ದು. ಜೊತೆಗೆ ಇನ್ನು ಆಸ್ಪತ್ರೆಯಲ್ಲಿ ಅಂದ್ರೆ ವಿಕ್ಟೋರಿಯಾದಲ್ಲೂ ಕೂಡ ಬರ್ನಿಂಗ್ ವಾರ್ಡಲ್ಲೂ ಕೂಡ 5 ರಿಂದ 6 ಜನರು ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ. ಕೆಲವೊಬ್ಬರಿಗೆ 10 ರಿಂದ 20ರಷ್ಟು ಕೂಡ ಸುಟ್ಟಷ್ಟು ಗಾಯ ಕೂಡ ಆಗಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಇರುವಂಥದ್ದು. ಅಂದ್ರೆ ಈಗಾಗಲೇ ಏನು ಆ ಒಂದು ಆಸ್ಪತ್ರೆಯಲ್ಲಿ ಇರುವಂತರು ಕೂಡ ಬಹುತೇಕ ಔಟ್ ಆಫ್ ಡೇಂಜರ್ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.